ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಒಂದು 3 ಡೇಸ್ ಆಯ್ತು ಅನಿಸುತ್ತೆ, 3 to 4 ಡೇಸ್ ಆಯಿತು ವಿಡಿಯೋನ ಹಾಕಿಲ್ಲ. ಹಾಗೆಯೇ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ 2 ಡೇಸಿಂದ ಬ್ಲಾಗನ್ನು ಹಾಕಿರಲಿಲ್ಲ. ಇವತ್ತು ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಯೂಟ್ಯೂಬ್ಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಹಿಂದಿನ ದಿನದ್ದು ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡಬೇಕು, ಮಾಡಿರ್ತೀನಿ. ಓಕೆನಾ? ಇವತ್ತು ಸಂಜೆ ಅಷ್ಟರೊಳಗಡೆ ಶೇರ್ ಮಾಡ್ತೀನಿ. ಇನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಯಾಕೆ ವಿಡಿಯೋಸ್ ಹಾಕಿಲ್ಲ ಅನ್ನೋ ಒಂದು ಸಣ್ಣ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಆದಷ್ಟು ನಾನು ಡೈಲಿ ರೊಟೀನ್ ಬ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇರೋ ಕಾರಣ ನಮ್ಮ ಸುತ್ತಮುತ್ತ ಏನಿದ್ದಾರೆ ರಿಲೇಟಿವ್ಸಲ್ಲಿ, ಸೊ ಹಾಗಾಗಿ ಯೂಟ್ಯೂಬರ್ ಯಾರೂ ಇಲ್ಲ. ಎಲ್ಲೋ ಒಬ್ರು ಇದ್ದಾರೆ, ಅವರು ಫಾರಿನಲ್ಲೇನೋ ಇದ್ದಾರೆ. ಬಟ್ ಅವರು ಅಫಿಷಿಯಲ್ ಆಗಿ ಯಾವ ಥರ ಇರಬೇಕು ಆ ಥರ ಹೊರಗಡೆ ಔಟ್ಸೈಡ್ ಹೋಗೋದು ಅದು ಇದು ತೋರಿಸ್ತಾರೆ. ಬಟ್ ಈ ಥರ ಲೆಂತಿ ವಿಡಿಯೋ ಮಾಡೋ ಅಂಥ ಯೂಟ್ಯೂಬರ್ ಯಾರೂ ಇಲ್ಲ. ಸೊ ಹಾಗಾಗಿ ನಂದು ಹೆಚ್ಚೆಚ್ಚು ಬೇಗ ಓಡೋದಕ್ಕೆ ನಮ್ಮ ರಿಲೇಟಿವ್ಸೇ ಕಾರಣ, ಫ್ರೆಂಡ್ಸೇ ಕಾರಣ ಅಂತ ಅಂದ್ಕೊತೀನಿ. ಒಂದು ದಿನ ವೀಡಿಯೋಸ್ ಮಾಡಿಲ್ಲ ಅಂದ್ರೂ, ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಫೋನ್ ಬರೋದಾಗಲಿ, ಮೆಸೇಜ್ ಬರೋದಾಗಲಿ, ಅಥವಾ ಒಬ್ಬರಿಂದ ಒಬ್ಬರು ಕೇಳೋದಾಗಲಿ, ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅವರು ಅನ್ನೋ ಮಾತುಗಳು ಕೂಡ ನನಗೆ ಕೇಳಿ ಬರುತ್ತೆ. ಒಂದು ನಿಮಿಷ ಮೊಬೈಲ್ನ ಕಿಟಕಿ ಹತ್ರ ಇರ್ತೀನಿ. ಈ ಥರ ಮಾತುಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಏನು ವಿಚಾರ ಮಾತಾಡಬೇಕು ಅಂತಂದರೆ, ಏನಕ್ಕೆ ವೀಡಿಯೋಸ್ ಹಾಕಿಲ್ಲ ಅಂತಂದರೆ, ನಾನು ನಿಮಗೆ ಆಲ್ಮೋಸ್ಟ್ ಹೇಳಿದ್ದೆ, ಬ್ಲಾಗಲ್ಲಿ ಡೈಲಿ ಹೇಳ್ತಾ ಇದ್ದೆ ನಾನು. ಈ ಥರ ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಏನಂತಂದರೆ, ಪೀರಿಯಡ್ಸ್ ಟೈಮ್ಗಳಲ್ಲಿ ವೀಡಿಯೋಗಳು ಮಾಡೋಕ್ಕಾಗಲ್ಲ. ಏನಂದರೆ ನಮ್ಮ ಕಡೆ ಅದು ಬೆಳೆದು ಬಂದಿರೋ ಸಂಸ್ಕೃತಿ ಏನಂತ ಅಂದರೆ, 1 ಡೇ ಪೂರ್ತಿ ಒಳಗಡೆ ಬರೋ ಹಾಗಿಲ್ಲ. ನಾವು ಏನೇ ಆಗಲಿ, ನೀರು ಕುಡಿಯೋದಾಗಲಿ ಏನೇ ಆಗಲಿ ಎಲ್ಲ ಸಪ್ರೇಟು ಅವರೇನೆ ಆಚೆ ತಂದು ನಮಗೆ ಊಟ ಆಗಲಿ ನೀರಾಗಲಿ ಕೊಡ್ತಾರೆ. ಸೊ ಹಾಗಾಗಿ ಏನೂ ಅಂಟು ಮುಟ್ಟು ಏನೂ ಆಗೋ ಹಾಗಿಲ್ಲ. ಆವಾಗ ನಾವು ಯಾವುದೇ ಥರ ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅದಾದಮೇಲೆ ಒಂದು ನೈಟ್ ಎಲ್ಲ ಕಳೆದಾದಮೇಲೆ ಒಳಗಡೆ ಬರಬೇಕಾಗುತ್ತೆ. ಆವಾಗ ಬಂದು ಮನೆ ಒರೆಸೋದು, ಗುಡಿಸೋದು, ಬೇರೆ ಅದು ಇದು ಅವ್ಯವಸ್ಥೆ ಎದ್ದೋಗಿರ್ತವೆ, ಅವೆಲ್ಲ ಮಾಡ್ಕೋಬೇಕು ನಾವು. ಸೊ ಹಾಗಾಗಿ ಈ ಥರ ನಂದು ಕೂಡ ಸಿಚುವೇಶನ್ ಆಯಿತು. ಅದಾದಮೇಲೆ ನೆಕ್ಸ್ಟು ಏನು ಅಂತ ಅಂದರೆ, ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಇರೋದು ಮನೇಲಿ ಪ್ರೆಸೆಂಟು. ಯಾಕಂತ ಅಂದರೆ, ಆಲ್ರೆಡಿ ಚಿಂಕು, ಚೋಟು, ನಮ್ಮ ಅತ್ತೆ, ನಮ್ಮ ಮನೆಯವರು ಇಷ್ಟು ಜನ ಯಾರೂ ಇಲ್ಲ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ಹಂಗಾಗಿ ವೀಡಿಯೋಗಳು ಬರೋದಕ್ಕೆ ಲೇಟ್ ಆಯಿತು. ನಾನು ಎಲ್ಲ ಒಬ್ಬಳೇ ಕೆಲಸ ಮಾಡಿ ಸಾಕಾಗಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ, ಎಲ್ಲ ಮುಗಿಸ್ಕೊಂಡು ಪ್ರಾಬ್ಲಮ್ಸ್ಗಳನ್ನೆಲ್ಲ ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆನಾ? ಇನ್ನೂ 2 ಆಯಿತು, 2 ಕಾರಣ ಆಯಿತು. 3ನೇ ಕಾರಣ ಬಂದು ಸಿಲಿಂಡ್ರ್ ಖಾಲಿ. ಫುಲ್ಲು ಅಂತ ಅಂದರೆ ಅವ್ರು ಹೋಗಿದ್ದಿಸ್ಲೇ ಖಾಲಿ ಆಗೋಯ್ತು. ಕಾಫಿಗೆ ಇಡಬೇಕು, ಬೆಳಗ್ಗೆ ಫುಲ್ಲು ಖಾಲಿ ಆಗೋಯ್ತು. ಸೋಮವಾರ ಬೆಳಗ್ಗೆ ಅವ್ರು ಹೋಗಿದ್ದು 9 ಗಂಟೆ ಟ್ರೈನಿಗೆ. ನಾನು ಆವಾಗ ಹಾಲೆಲ್ಲ ಕರೆದಾಕಿ ಎಲ್ಲ ಸ್ನಾನ ಮಾಡಿಕೊಂಡು ಒಳಗಡೆ ಬಂದೆ. ಆಮೇಲೆ ಅವರೆಲ್ಲ ಹೊರಟಾದ್ಮೇಲೆ ಅವರು ತಿಂಡಿ ತಿನ್ನಲಿಲ್ಲ. ನಾನು ಬರೋದೇ ಸುಮಾರು 8:30 ಆಗೋಯ್ತು. ಸೊ ಹಾಗಾಗಿ ಇನ್ನು ಬಂದು ಮಕ್ಕಳು ಬಟ್ಟೆ ಎಲ್ಲ ಜೋಡಿಸಿ, ನನಗೆ ಗೊತ್ತಿಲ್ಲ ಇಬ್ಬರೂ ಕರ್ಕೊಂಡು ಹೋಗ್ತಾರೆ ಅಂತ. ಬೆಳಗ್ಗೆ ಎದ್ದೇನೆ ಹೇಳಿದ್ದು ನಮ್ಮ ಮನೆಯವರು, ಕರ್ಕೊಂಡು ಹೋಗ್ತೀನಿ ಒಂದು ವಾರದ ಮಟ್ಟಿಗೆ ಅಂತ. ಅವ್ರ ಬಟ್ಟೆ ಗಿಟ್ಟೆ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಆಮೇಲೆ ಅವ್ರು 8:30 ಅಷ್ಟರೊಳಗಡೆ ಹೋದ್ರು. ನಾನು ಕಾಫಿ ಏನೂ ಕುಡ್ದಿರಲಿಲ್ಲ ಅಲ್ಲಿವರೆಗೂ. ಸರಿ ಕಾಯಿಸೋಣ ಅಂತ ಹೋಗಿ ಗ್ಯಾಸ್ ಹಚ್ಚಿದ್ರೆ ಉರಿತು. ಅಂದರೆ ಒಂದು 5 ನಿಮಿಷ ಹಾಲು ಕುದಿಯೋವರೆಗೂ, ಅಷ್ಟರೊಳಗಡೆ ಗ್ಯಾಸ್ ಖಾಲಿ. ಸೊ ಹಾಗಾಗಿ ಡಬಲ್ ಸಿಲಿಂಡ್ರ್ ಇದ್ರೂ ನಮ್ಮ ಓರ್ಗಿತ್ತಿಯವ್ರಿಗೆ ಅವ್ರ ಜಾತ್ರೆ ಇತ್ತು ಅಂತ ಅವ್ರ ಅಮ್ಮರ ಮನೆಗೆ ತುಂಬಿಸ್ಕೊಂಡಿದ್ರು. ಸೊ ಹಾಗಾಗಿ ತುಂಬಿಸಿರಲಿಲ್ಲ. ಆಮೇಲೆ ಫೋನ್ ಮಾಡಿದೆ, ಸಿಲಿಂಡ್ರು ಬರೋದು ಇನ್ನೂ 2 ದಿನ ಆಗುತ್ತೆ ಅಂದರು. ಅಂದರೆ ಇವತ್ತು, ನಿನ್ನೆನೂ ಕೂಡ ಕಾಲ್ ಮಾಡಿದ್ದೀನಿ, ಮೊನ್ನೆನೂ ಕಾಲ್ ಮಾಡಿದ್ದೀನಿ, ಬಂದಿಲ್ಲ. ಇವತ್ತು ಬರ್ತೀನಿ ಅಂತ ಕಾಲ್ ಮಾಡಿದರು. ಸೊ ಹಾಗಾಗಿ ಸಿಲಿಂಡ್ರನ್ನು ಅಲ್ಲಿ ದೇವಸ್ಥಾನದ ಹತ್ರ, ಊರೊಳಗಡೆ ದೇವಸ್ಥಾನ ಹತ್ರ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಹಾಗಾಗಿ ಇವತ್ತು ಬರುತ್ತೆ. ಯಾವುದೇ ಥರ ಮನೇಲಿ ಏನೂ ಮಾಡ್ಕೊಳಕ್ಕಾಗಲ್ಲ ಸಿಲಿಂಡ್ರ್ ಇಲ್ಲ ಅಂತ ಅಂದರೆ.
ಆಮೇಲೆ ಒಂದೇನು ಅಂತಂದರೆ ಧರ್ಮಸ್ಥಳದ ಒಲೆ ಇದೆ, ಫುಲ್ಲು ಮನೆ ಎಲ್ಲನೂ ಫುಲ್ಲು ಧೂಳು ಹೊಗೆ ಎಲ್ಲ ತುಂಬ್ಕೊಂಬಿಟ್ಟು ಫುಲ್ ಗಲೀಜು ಥರ ಆಗೋಗುತ್ತೆ. ಎಷ್ಟು ಅಂತ ಮಾಡೋಕ್ಕಾಗಲ್ಲ. ಅವಾಗ ಹಿಂದೆ ಇತ್ತು ಆ ಥರ, ಬಟ್ ಇವಾಗಿಲ್ಲ. ಎಲ್ಲ ಮಾಡ್ಕೊಂಡು ಒಬ್ಬರೇನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ, ಸಿಲಿಂಡ್ರು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಆದಷ್ಟು ಇನ್ನು ಫುಲ್ ಮನೆಯೆಲ್ಲ ಕಸ ಹೊಡೆದಿದ್ದೀನಿ, ಇನ್ನು ನೆಲ ಒರೆಸ್ಕೊಬರ್ಬೇಕು. ಸಂಜೆಯಿಂದ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ವಲ್ಪ ಅರಸೀಕೆರೆಗೆ ಹೋಗ್ಬೇಕು. ನಾನು ಅರಸೀಕೆರೆಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀನಿ. ಇವಾಗ ದನಗಳಿಗೆಲ್ಲ ನೀರು ಕುಡಿಸಿ ಮೇವಾಕಿ ಒಳಗಡೆ ಕಟ್ಟಿದ್ದೀನಿ. ಇವಾಗ ಆಲ್ರೆಡಿ ಬಿಸಿಲು ಚೆನ್ನಾಗಿ ರಣ ಅಂತ ಹೊಡಿತಾ ಇದೆ. ಇವಾಗ ನೋಡಿ, ಇದು ಹೂವು ಮುಟ್ಕೊಂಡಿದ್ದೀನಿ, ಇನ್ನೂ ಹೂವಿದೆ. ಇದು ಮಳ್ಳೆ ಹೂವು ಅಂತ ಹೇಳ್ತಾರಲ್ಲ, ಅದು ಚೆನ್ನಾಗಿ ಅಳ್ಕೊಂಡಿದೆ. ಆಮೇಲೆ 2 ಡೇಸಿಂದ ಚೆನ್ನಾಗಿ ಮಳೆ ಬಂತು ಸಂಜೆ ಹೊತ್ತು. ಸೊ ಹಾಗಾಗಿ ಇನ್ನೂ ಸಾಕಷ್ಟು ವೀಡಿಯೋಸ್ಗಳೆಲ್ಲ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲಿಲ್ಲ ನನಗೆ. ಇನ್ನೂ ಮತ್ತೆ ಬ್ಲಾಗನ್ನು ರೀಸ್ಟಾರ್ಟ್ ಮತ್ತೆ ಮಾಡ್ತಾಯಿದ್ದೀನಿ. ಮತ್ತೆ ಸ್ಟಾಪ್ ಮಾಡೋದಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೂ. ಇನ್ಸ್ಟಾಗ್ರಾಮಲ್ಲೂ ಕೂಡ ಇವತ್ತಿಂದ ಮತ್ತೆ ಮಾರ್ನಿಂಗಿಂದ 2 ಡೇಸಿಂದ ಅದರಲ್ಲೂ ಕೂಡ ವೀಡಿಯೋಸ್ ಹಾಕಿಲ್ಲ. ನಿಮ್ಗೆ ಕಾರಣ ಹೇಳಿದ್ದೀನಿ ಏನು ಅಂತ. ಸೊ ಹಾಗಾಗಿ ಬೇಜಾರು ಮಾಡ್ಕೊಬೇಡಿ. ಇನ್ನು ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಇವಾಗ ಅರಸೀಕೆರೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಇನ್ನು ಆದಷ್ಟು ಕೆಲವೊಂದೊಂದು ವಿಚಾರಗಳನ್ನ ಹೇಳಬೇಕು. ಹಾಗೆ ಬ್ಲಾಗಲ್ಲಿ ನೀವು ನನ್ನ ವೀಡಿಯೋಸ್ ನೋಡ್ದಿರ್ತೀರಲ್ಲ, ಅದ್ರ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಓಕೆ, ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅರಸೀಕೆರೆಗೆ ಬಂದಿದ್ದೆ, ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು. ಅದಾದಮೇಲೆ ಅದು ಇದು ಅಂತ ಕೆಲಸಗಳು ಇರುತ್ತಲ್ಲ ಸಿಟಿಗೆ ಬಂದಮೇಲೆ. ಸೊ ಹಾಗಾಗಿ ಸ್ವಲ್ಪ ಅಮೌಂಟ್ ಬೇಕಾಗಿತ್ತಾ, ಬ್ಯಾಂಕಿಗೂ ಅಂದರೆ ಸಂಘದ ಅಕೌಂಟಿಗೆ ಸ್ವಲ್ಪ ಕ್ಯಾಶ್ ಕಟ್ಟಬೇಕಿತ್ತು, ಈ ಥರ ಎಲ್ಲ ಇತ್ತು. ಹಂಗಾಗಿ ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಹತ್ರ, ಸೊ ಹಾಗಾಗಿ ಅಲ್ಲಿಗೆ ಬಂದೆ. ಇಲ್ಲಿ ಆಪ್ಷನ್ ಏನು ಅಂತ ಅಂದರೆ 100 ರೂಪೀಸಿಂದನೂ 200, 500 ಎಲ್ಲ ಥರದ ಆಪ್ಷನ್ ಇದೆ. ಕೆಲವೊಂದು ATM ಅಲ್ಲಿ ಬರೀ 500 ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಇಂಡಿಯನ್ ಓವರ್ಸೀಸ್ ATMಗೆ ಬರ್ತೀನಿ. ಸ್ವಲ್ಪ ಕ್ಯಾಶ್ ತೊಗೊಂಡು ಮಿಕ್ಕಿದ ಕೆಲಸಗಳನ್ನೆಲ್ಲನೂ ಮಾಡಬೇಕು ಅಂತ. ಅಂದರೆ ಗಾಡಿಯಲ್ಲೇ ಎಕ್ಸೆಲಲ್ಲೇ ಬಂದಿದ್ದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆದರೆ ಸ್ವಲ್ಪ ಸ್ಪೇಸು ಖಾಲಿ ಇರುತ್ತೆ. ಸೊ ಹಾಗಾಗಿ ಅಲ್ಲೇನು ಮಾಡ್ತೀನಿ, ಅಲ್ಲೇ ಗಾಡಿ ನಿಲ್ಲಿಸ್ತೀನಿ, ಏನು ಬ್ಯಾಂಕಲ್ಲಿ ಏನು ಕೆಲಸ ಇದೆ ಅದನ್ನು ನಾನು ಮುಗಿಸ್ತೀನಿ. ಈ ಥರ ಒಂದ್ಸಲ ಏನು ಮಾಡಿದೆ, 500 ತೊಗೊಂಡೆ. ಅದಾದಮೇಲೆ ಮತ್ತೆ ಅಮೌಂಟ್ ಹೊಡೆದು ಮತ್ತೆ ಕ್ಯಾಶನ್ನು ತಗೊಂಡೆ. ಇನ್ನೊಂದೇನು ಅಂತ ಅಂದರೆ, ನಾವು ಈಗ ಆಪ್ಷನ್ ಬರುತ್ತೆ ATMಗಳಲ್ಲಿ, ಏನೋ ಅಮೌಂಟ್ ಎಲ್ಲ ಡ್ರಾ ಮಾಡ್ಕೊಂಡಾದ್ಮೇಲೆ ಎಕ್ಸಲೆಂಟು, ಗುಡ್ಡು, ವೆರಿ ಗುಡ್ಡು, ನಾಟ್ ಬ್ಯಾಡು, ಈ ಥರ ಎಲ್ಲ ಆಪ್ಷನ್ ಬರುತ್ತೆ. ನಾನು ಯಾವಾಗಲೂ ಅಷ್ಟೇ ಪ್ರತಿಯೊಂದು ATMಲ್ಲೂ ಕೂಡ ನಾಟ್ ಗುಡ್ ಅಂತ ಹೊಡೆದ್ರು ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಮಾತ್ರ ಎಕ್ಸಲೆಂಟ್ ಅಂತಲೇ ನಾನು ಆಪ್ಷನ್ನ ಚೂಸ್ ಮಾಡ್ಕೊಳ್ತೀನಿ. ಬಟ್ ನನಗೆ ಯಾವತ್ತೂ ಅಷ್ಟೇ ಇದರಿಂದ ನನಗೆ ಯಾವತ್ತೂ ಅಮೌಂಟು ಕಟ್ಟಾಕಿಲ್ಲ ಅಂದರೆ ಬ್ಯಾಂಕಲ್ಲಿ. ಅದಾದಮೇಲೆ ನಾನು ಕೇಳಿದ್ದೆಲ್ಲನೂ ಕೂಡ ಅಂದರೆ ನನಗೇನು ಬಜೆಟ್ ಬೇಕಾಗಿರುತ್ತೆ ಅಷ್ಟೇ ಥರ ಅಮೌಂಟ್ ಬರುತ್ತೆ. ಅಂದರೆ ಹೇಳಿದ್ನಲ್ಲ 100, 200 ಈ ಥರ ಟೈಪಲ್ಲೇ ಬರುತ್ತೆ, ಚೇಂಜಸ್ ಥರ ಎಲ್ಲ. ಎಷ್ಟು ಸಲ ಡ್ರಾ ಮಾಡಿದ್ರು ಇದ್ರಲ್ಲಿ ಬರುತ್ತೆ. ಕೆಲವೊಂದು ATMಲ್ಲಿ 2 ಸಲ ಡ್ರಾ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ, ಇದು ಲಿಮಿಟೆಡ್ ಇದನ್ನ ಕ್ಯಾಶ್ ತೊಗೊಳ್ಳೋದು ಅಂತ ಬರುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ಒಂದು 4-5 ಸಲ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಬರುತ್ತೆ. ಅದಾದಮೇಲೆ ಬ್ಯಾಂಕೆಲ್ಲ ಹೋದ್ರೆ 10 ಗಂಟೆ ಒಳಗಡೆನೆ ಹೋಗಿದ್ದೆ. 10:15 ಅವ್ರು ಸ್ಟಾರ್ಟ್ ಮಾಡಿದ್ದು. ಸುಮಾರು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ. ಅದಾದಮೇಲೆ ಕೆಲಸ ಮುಗಿಸ್ಕೊಂಡು ಹಂಗೇನೆ ಇಲ್ಲಿ ಕೋಡಿಹಳ್ಳಿ ಹತ್ರ ಬರ್ತಾ ಇರಬೇಕಾದ್ರೆ ನನಗೆ ಮಳೆ ಬೇಕಾಗಿತ್ತು. ಅಂದರೆ ಗೂಟ ಹೊಡೆದು ಹಸುಗೆಲ್ಲ ಕಟ್ಟಾಕ್ತಾರಲ್ಲ ಅದು. ಹಂಗಾಗಿ ಇಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಗಲ್ ಕೇಳೋದಕ್ಕೆ 75 ರೂಪಾಯಿ ಅಂದರು. ಸರಿ ಆಯ್ತು, ಇನ್ನೇನು 150 ರೂಪಾಯಿ ಜೊತೆ ಅಂದ್ರಲ್ಲ, ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಕೋಡಿಹಳ್ಳಿ ಕ್ರಾಸ್ ಬರುತ್ತಲ್ಲ, ಅಲ್ಲಿ ಫ್ಲೈಓವರ್ ಹತ್ರ ಇನ್ನು ಹಿಂದಕ್ಕೆ ಅಲ್ಲಿ ತಗೊಂಡೆ. ನೋಡಿ ಇದೇನೆ 2 ಗೂಟ. ಅದಾದಮೇಲೆ ಕೆಲವೊಂದು ರೇಷನ್ನು ಕೂಡ ತೊಗೊಂಡು ಬಂದೆ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಅದಾದಮೇಲೆ ನಾನು 11:15 ಒಳಗಡೆನೆ ಬಂದಿದ್ದೆ ಮನೆಗೆ. ಅಂದರೆ ನಮ್ಮದೇ ಓನ್ ವೆಹಿಕಲ್ಸ್ ಇದ್ದರೆ ನಾವು ಕರೆಕ್ಟ್ ಟೈಮಿಗೆಲ್ಲನೂ ಕೂಡ ನಾವು ರೀಚ್ ಆಗಿಬಿಡ್ಬೋದು. ಸೊ ಇಲ್ಲಾಂದರೆ ಆಟೋಗಳು ವೆಯ್ಟ್ ಮಾಡ್ಕೊಂಡು ಕುತ್ಕೊತೀವಿ ಅಂದರೆ ಆಗಲ್ಲ. 11:15 ಒಳಗಡೆನೆ ಬಂದಿದ್ದೆ.
ಬಂದು ಮೇಲ್ಗಡೆ ಹೊಲ ಅಂದರೆ ಈಗ ಒಂದು 2-3 ದಿನ ಮಳೆ ಹಿಡ್ದಿತ್ತಲ್ಲ, ಚೆನ್ನಾಗಿ ನಮ್ಮ ಮೇಲ್ಗಡೆ ಜಮೀನಲ್ಲಿ ಹುಲ್ಲೆಲ್ಲನೂ ಕೂಡ ಬೆಳೆದಿತ್ತಲ್ಲ, ಅಲ್ಲಿಗೆ ಸ್ವಲ್ಪ ಗೂಟ ಹೊಡೆದು ಕಟ್ಟಾಕಿದ್ದೆ, ಮೇಯ್ತಾ ಇತ್ತು. ಸ್ವಲ್ಪ ಹೊತ್ತು ಏನು ಮಾಡಿದೆ, ಅದನ್ನು ಕಟ್ಟಾಕಂಗಿಲ್ಲ, ಇಟ್ಕೊಂಡು ಮೇಯಿಸ್ಬೇಕು. ಹಂಗಾಗಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್. ಹಂಗಂಗೆ ಹೊಡಿತಾ ಇತ್ತು. ಸರಿ ಆಯಿತು ಅಂತ ಟವಲ್ ಹಾಕ್ಕೊಂಡು, ನನಗೇ ನಗು ಬರ್ತಾಯಿತ್ತು. ಈ ಥರ ಟವಲ್ ಹಾಕ್ಕೊಂಡು ದನ ಮೇಯಿಸ್ತಾ ಇದ್ರೆ ನಮಗೆ ಚೈಲ್ಡ್ಹುಡ್ಡು ಮೆಮೊರೀಸ್ ಎಲ್ಲನೂ ನೆನ್ಪು ಬಂದ್ಬಿಡ್ತು. ನನಗೆ ವಿಡಿಯೋದಲ್ಲಿ ನನ್ನ ನೋಡಿಕೊಂಡೆ ನನಗೆ ನಗು ಬರ್ತಾಯಿತ್ತು. ಆ ಥರ ಸಿಚುವೇಶನ್ ಆಗಿತ್ತು ಅವತ್ತು. ಸೊ ಹಾಗಾಗಿ ಇನ್ನೂ ಹಸುಗಳೆಲ್ಲ ಹಸು ಮೇಯಿಸಿ ಮತ್ತು ನಮ್ಮ ಹಿತ್ಲು ಹತ್ರನೂ ಕೂಡ ಅಷ್ಟೇ ಹುಲ್ಲಿತ್ತು, ಚೆನ್ನಾಗಿ ಬೆಳ್ಕೊಂಡಿತ್ತು, ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಮೇಯಿಸಿ ಆಮೇಲೆ ಕೊಟ್ಟಿಗೆ ಒಳಗಡೆ ಕಟ್ಟಿ ನೀರು ಕುಡಿಸ್ಬಿಟ್ಟು ಇನ್ನು ನೈಟು ನಾನು ಬ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡಿದೆ. ನೈಟು ಏನಂತ ಅಂದರೆ ಏನು ಸಾಂಬಾರು ಮಾಡೋದು ಅಂತ ಗೊತ್ತಾಗಿಲ್ಲ. ಆಮೇಲೆ ಈ ಊರಲ್ಲಿ ದೂತರಾಯ ಸ್ವಾಮಿದು ಜಾತ್ರೆ ಮಹೋತ್ಸವ ಇತ್ತು, ಅದು ಊಟ ಇದೆ 3 ದಿನ. ನನಗೆ ಗೊತ್ತಾಗಿರಲಿಲ್ಲ, 2 ದಿನ ಅಂದ್ಕೊಂಡು ನಾನು ಸುಮ್ಮನಾಗಿದೆ. ಸೊ ನಾನು ಹೋಗೋ ಹಾಗಿರಲಿಲ್ಲ ಅಲ್ಲಿ. ಇವರು ಹೋಗ್ತಾರೇನೋ ಅಂದ್ಕೊಂಡೆ ನಮ್ಮ ಮನೇಲಿ. ಅವರು ಇಲ್ಲ ಹೋಗಲ್ಲ ಅಂದ್ಕೊಂಡಿದ್ರು. ಅಂದರೆ ಅವರು ಕರೆಯಕ್ಕೆ ಬಂದಿದ್ದು ಲೇಟಾಗಿ ಬಂದಿದ್ರು, 8:15ಗೆ ಬಂದಿದ್ರು. ಅಷ್ಟರೊಳಗಡೆ ಆಗೋಗಿತ್ತು. ಇನ್ನೇನು ಮಾಡೋಣ, ಅವತ್ತು 8 ಗಂಟೆಗೆ ಏನು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಸರಿ ಮೂಲಂಗಿ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಸಕ್ಕ ಚೆನ್ನಾಗಿರುತ್ತೆ. ಹುರ್ಗಡ್ಲೆ, ಬೆಳ್ಳುಳ್ಳಿ, ಜೀರಿಗೆ, ತೆಂಗಿನಕಾಯಿ, ಈ ಥರ ಇದನ್ನು ಏನು ಮಾಡ್ಕೋಬೇಕು, ಎಲ್ಲದೂ ಕೂಡ ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಏನಿಲ್ಲ ಅಂದರೆ ಬೆಳ್ಳುಳ್ಳಿ ಜೀರಿಗೆನ ಫಸ್ಟು ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಮೂಲಂಗಿನೂ ಅಷ್ಟೇ. ಮೇಯ್ನ್ ಏನು ಅಂತಂದರೆ ನಾವು ಹಸಿಗೆ ಹಾಕ್ತೀವಲ್ವ, ಹಸಿಯಾಗಿ ನಾವೇನಾದರೂ ಮಿಕ್ಸಿ ಒಳಗಡೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಅಂದರೆ ಹಸಿ ವಾಸನೆ ಬರುತ್ತೆ, ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 1/4% ಆದ್ರೂ, 1/4% ಫ್ರೈ ಆದರೆ ಎಣ್ಣೆಯಲ್ಲಿ ಚೆನ್ನಾಗಿ ಅದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ನೋಡಿ ಈ ರೀತಿ ಹಸಿರು ಮೆಣಸಿನ್ಕಾಯಿ, ಇಲ್ಲ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು, ಇಲ್ಲ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು. ಅದ್ರ ಬದಲು ಈ ಥರ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆಯೇ ಮೂಲಂಗಿ, ಇನ್ನೊಂದು 2 ನಿಮಿಷ ಇದೆ ಅನ್ನಂಗೆ ಏನದು ಹಸಿ ಹುರ್ಗಡ್ಲೆನ ಲಾಸ್ಟ್ ನಾವು ಸಿಮ್ ಆಫ್ ಮಾಡ್ತೀವಿ ನೋಡಿ, ಆವಾಗ ನಾವು ಹುರ್ಗಡ್ಲೆ ಹಾಕೋಬೇಕು. ಅದಕ್ಕಿಂತ ಮುಂಚೆನೇ ಹಾಕೋಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ಇದಕ್ಕೆ ಅರಿಶಿನ ಪೌಡರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇನ್ನೊಂದು ಉಪ್ಪು, ನಾವು ಇದರೊಳಗಡೆ ರೋಸ್ಟ್ ಮಾಡೋದಕ್ಕೆ ಉಪ್ಪು ಹಾಕ್ಬಾರ್ದು, ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀವಿ ನೋಡಿ, ಆವಾಗ ಹಾಕೋಬೇಕು. ತೆಂಗಿನಕಾಯಿ ಕೂಡ, ಹುರ್ಗಡ್ಲೆ ಎಲ್ಲನೂ ಕೂಡ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸಲ್ಲಿ ಆಫ್ ಮಾಡಿಬಿಟ್ಟು ಆದಮೇಲೆ ಇನ್ನೂ ಬಿಸಿ ಇರುತ್ತಲ್ಲ, ಆವಾಗ ಹುರ್ಗಡ್ಲೆನೂ ಕಾಯಿನೂ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಒಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮುಗ್ದೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಇನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಅಂದರೆ ಜಾರ್ ಒಳಗಡೆ ಹಾಕೋಬೇಕು. ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗಿಯೇ ತೋರಿಸ್ತಾ ಇದ್ದೀನಿ ವೀಡಿಯೋನ. ಅಂದರೆ ಮುದ್ದೆ ಮಾಡಿದ್ದೆ, ಆಲ್ರೆಡಿ ಮುದ್ದೆ ಅನ್ನ ಮಾಡಿದ್ದೀನಿ. ಇನ್ನೊಂದು ಅಂತ ಅಂದರೆ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ನಾನು ವೀಡಿಯೋ ಮಾಡಿ 2 ದಿನ ಆಯಿತಾ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ವಾಯ್ಸ್ ಓವರ್ ಕೊಟ್ಟು, ಸ್ವಲ್ಪ ನಾನು ಏನು ಹಾಕ್ತೆ ಅನ್ನೋದು ಮರ್ತೋಗ್ಬಿಡುತ್ತೆ. ಹೇಳ್ಬೇಕಾದ್ರೆ ಅಷ್ಟು ಇದಾಗಿ ಬರಲ್ಲ. ಸೊ ಹಾಗಾಗಿ ವಿಡಿಯೋ ನೋಡ್ಕೊಳ್ಳಿ ಅಂತ ಅನ್ನೋದು ನಾನು. ಇನ್ನೊಂದೇನು ಅಂದರೆ ಅವಾಗಿನ ಕೆಲಸ ಆವಾಗಲೇ ಮುಗಿಸ್ಬಿಟ್ರೆ ತುಂಬ ನೆನಪಿರುತ್ತೆ. ಬಟ್ ನಾನು 2 ದಿನ ಆದಮೇಲೆ ಡಿಲೇ ಮಾಡಿಕೊಂಡು ವೀಡಿಯೋ ಹಾಕೋಕೆ ಹೋದರೆ ಹಿಂಗೇ ಆಗೋದು ನಮಗೆ. ಮರವು ಕಾಯಿಲೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ನನಗೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ಬೋದು. ಅಂದರೆ ಪ್ರತಿಯೊಂದು ವೀಡಿಯೋಸು ಮಾಡಿದರೂ ಕೂಡ ಡಿಲೇ ಮಾಡಿಕೊಂಡು 2-3 ದಿನ ಆದಮೇಲೆ ಅಪ್ಲೋಡ್ ಮಾಡೋಕ್ಕೆ ಹೋದಾಗ, ಅಂದರೆ ಅದಾದಮೇಲೆ 3 ದಿನ ಬೇರೆ ಬೇರೆ ಕೆಲಸಗಳು ಮಾಡಿರ್ತೀವಿ, ಬೇರೆ ಬೇರೆ ವೀಡಿಯೋಸ್ ಎಲ್ಲ ಮಾಡಿರ್ತೀವಿ. ಮತ್ತು ಹಿಂದಿನ 3 ದಿನದ ಹಿಂದಿನ ವೀಡಿಯೋ ಮಾಡೋಕ್ಕೆ ಹೋದರೆ ಮರ್ತೇ ಹೋಗಿರುತ್ತೆ. ಅರ್ಧಂಬರ್ಧ ನೆನಪಿರುತ್ತೆ, ಅರ್ಧಂಬರ್ಧ ಮರ್ತೋಗಿರುತ್ತೆ. ಈ ಥರ ಆಗುತ್ತೆ. ಆದಷ್ಟು ನನ್ನ ವೀಡಿಯೋಸ್ನ ತುಂಬ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ.
ಯಾರೆಲ್ಲ ಹೇಳ್ತಾ ಇರ್ತೀರಲ್ವ ನೀವು ಡೈಲಿ ವ್ಲಾಗು ಮಿಸ್ ಮಾಡಿಬಿಡಿ, ಅದು 5 ಮಿನಿಟ್ಸ್ದೇ ಆಗಿರಲಿ ವಿಡಿಯೋನ ಹಾಕಿ ಅಂತ ಹೇಳ್ತಾ ಇರ್ತೀರಲ್ಲ. ಸೊ ಹಾಗಾಗಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಇನ್ನು ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ಸಂಜೆಗೂ ಕೂಡ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ನಿಮಗೆ ವ್ಲಾಗು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ರೆ ಪರವಾಗಿಲ್ಲ, ಮಾಡ್ದಲೇ ಇದ್ದವ್ರಿಗೆ ಹೇಳಿದ್ದು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕಮೆಂಟ್ಸು ಮರಿದಲೇ ಮಿಸ್ ಮಾಡ್ದಲೇ ಹಾಕಿ. ನಿಮ್ಮ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಕಮೆಂಟ್ಸು ನನಗೆ ಹೆಚ್ಚೆಚ್ಚು ಮೋಟಿವೇಟ್ ಕೊಡುತ್ತೆ ನನಗೆ. ಸೊ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ವಿಡಿಯೋನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋನ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಹೆಂಗಿದೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ತಿಳಿಸಿ. ತುಂಬ ಚೆನ್ನಾಗಿದೆ ಅಲ್ವಾ?